37ನೇ ಪ್ರಶ್ನೆಯನ್ನ ಗಮನಿಸಿ. 2 ಸಿಲಿಂಡರ್ಗಳ ವ್ಯಾಸಗಳ ಅನುಪಾತ 9:1 ಮತ್ತು ಅವುಗಳ ಎತ್ತರಗಳ ಅನುಪಾತ 1:9 ಇದ್ದರೆ ಅವುಗಳ ಘನಫಲಗಳ ಅನುಪಾತವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ದತ್ತಾಂಶವನ್ನ ಬರ್ಕೊಳ್ಳೋಣ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ರೆ 2 ಸಿಲಿಂಡರ್ಗಳ ವ್ಯಾಸಗಳ ಅನುಪಾತ, 2 ಸಿಲಿಂಡರ್ಗಳ ವ್ಯಾಸಗಳ ಅನುಪಾತ ಅಲ್ವಾ. ಸೊ ಇದೇನಿದೆ, ವ್ಯಾಸಗಳನ್ನ ಹೇಗೆ ಡಿನೋಟ್ ಮಾಡ್ತೇವೆ, D1. ಸೊ ಸಿಲಿಂಡರ್ 1ನೇ ಸಿಲಿಂಡರ್ನ D1 ಅಂತ ತಗೊಳ್ತೇನೆ, ಇನ್ನೊಂದು ಸಿಲಿಂಡರ್ನ D2 ಅಂತ ತಗೊಳ್ತೇನೆ. ಸೊ ಇವುಗಳ ಅನುಪಾತಗಳು ಹೇಗಿದೆ, D1 ಅನುಪಾತ D2 ಏನಿದೆ 9:1. ಸೊ ಅದೇ ರೀತಿ 2 ಸಿಲಿಂಡರಿನ ಎತ್ತರಗಳ ಅನುಪಾತ, 2 ಸಿಲಿಂಡರ್ನ ಎತ್ತರಗಳ ಅನುಪಾತ. ಸೊ ಇಲ್ಲಿ ಏನಾಗತ್ತೆ, ಸಮವಾಗಿದೆ. ನಾವೇನ್ ಹೇಳ್ಬೋದಿತ್ತು, ಡಿ ಮತ್ತು ಡಿ ಎರಡರಲ್ಲೂ ಇವುಗಳ ಅಳತೆಗಳು ಸಮವಾಗಿರ್ತವೆ. ಸೊ ಇಲ್ಲಿ ಈ ಒಂದು 2 ಸಿಲಿಂಡರ್ಗಳ ಅನುಪಾತಗಳನ್ನ ಹೇಳಿದಾರೆ ಅವರು. ಸೊ ಇವುಗಳ ಒಂದು ಅಳತೆಯು ಸಮವಾಗಿದೆ ಅಂತ ಇಲ್ಲಿ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ನಾವೇನ್ ಮಾಡೋಣ, ಇಲ್ಲಿ 2 ಸಿಲಿಂಡರ್ಗಳ ಎತ್ತರಗಳ ಅನುಪಾತವನ್ನ H1 ಅನುಪಾತ H2 ಅಂತ ತಗೊಳ್ಳೋಣ. ಸೊ ಇದನ್ನ ಎಷ್ಟು ಕೊಟ್ಟಿದ್ದಾರೆ ಅವರು, 1:9 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 2 ಸಿಲಿಂಡರ್ಗಳಲ್ಲಿ ವ್ಯಾಸಗಳ ಅನುಪಾತಗಳು 9:1 ಆದರೆ ಸೊ ಇವುಗಳ ತ್ರಿಜ್ಯಗಳ ಅನುಪಾತಗಳು ಕೂಡ ಏನಾಗುತ್ತೆ, ಸಮನಾಗಿರುತ್ತೆ. ಹಾಗಾದ್ರೆ R1 ಅನುಪಾತ R2 ಕೂಡ ಏನಾಗುತ್ತೆ, 9:1. ಸೊ 9:1 ಇರುತ್ತೆ. ಸೊ ಇಲ್ಲಿ ನಮ್ಗೆ ಏನ್ ಗೊತ್ತಾಯ್ತು, ಇವುಗಳ ಅನುಪಾತಗಳನ್ನ ದತ್ತಾಂಶದಲ್ಲಿ ಕೊಟ್ಟಿರೋ ಹಾಗೆ ಬರ್ಕೊಂಡ್ವಿ. ಸೊ ಈಗ ನಮ್ಗೇನ್ ಬೇಕು, ಇವುಗಳ ಘನಫಲಗಳ ಅನುಪಾತಗಳನ್ನ ಹೇಳ್ಬೇಕು. ಸೊ ನಮ್ಗೀಗ ಏನ್ ಬೇಕು, ಸಿಲಿಂಡರಿನ ಘನಫಲದ ಸೂತ್ರ. ಸೊ ಸಿಲಿಂಡರಿನ ಘನಫಲದ ಸೂತ್ರ. ಸೊ ಇಲ್ಲಿ ಸಿಲಿಂಡರ್ನ ಘನಫಲದ ಸೂತ್ರ. ಸೊ ಏನ್ ಹೇಳುತ್ತೆ, V ಬರಬರಿ πr²h. ಸೊ ಇದೇನಾಯ್ತು, ಸಿಲಿಂಡರಿನ ಘನಫಲದ ಸೂತ್ರ. ಹಾಗಾದ್ರೆ 2 ಸಿಲಿಂಡರಿನ ಘನಫಲಗಳ ಅನುಪಾತಗಳನ್ನ ಹೇಗ್ ಬರ್ಕೊಳ್ಬಹುದು ನಾವು, 2 ಸಿಲಿಂಡರ್ಗಳ ಘನಫಲಗಳ ಅನುಪಾತ. ಸೊ ಅನುಪಾತ ಏನಾಗತ್ತೆ, V1 ಅನುಪಾತ V2 ಆಗತ್ತೆ. ಸೊ ಹಾಗಾದ್ರೆ ಇದನ್ನ ನಾವೇನ್ ಬರಿಬಹುದು, V1 ಭಾಗಿಲೆ V2 ಬರಬ್ಬರಿ ಏನಾಗತ್ತೆ, πr1² H1 ಭಾಗಿಲೆ πr2² H2 ಅಂತ ಬರಿಬಹುದು. ಸೊ ಹಾಗಾದ್ರೆ ಇಲ್ಲಿ ಏನಾಗತ್ತೆ, V1 ಭಾಗಿಲೆ V2 ಬರಬ್ಬರಿ ಏನಾಗತ್ತೆ, ಪೈ ಏನಾಗತ್ತೆ, ಕ್ಯಾನ್ಸಲ್ ಆಗತ್ತೆ. ಸೊ ಇದೇನಾಯ್ತು, R1 ಭಾಗಿಲೆ R2 ಹೋಲ್² ಗುಣಿಸು H1 ಭಾಗಿಲೆ H2 ಆಗತ್ತೆ. ಸೊ ಇಲ್ಲಿ ಇದೇನಾಗತ್ತೆ, R1 ಭಾಗಿಲೆ R2 ಅಂದ್ರೆ R1 ಮತ್ತು R2 ಇವುಗಳ ಅನುಪಾತಗಳು ಹೇಗಿದೆ, 9:1 ಅಲ್ವಾ. ಸೊ 9/1 ಹೋಲ್² ಗುಣಿಸು H1 ಭಾಗಿಲೆ H2 ಅಂದ್ರೆ H1 ಮತ್ತು H2 ಈ ಒಂದು ಸಿಲಿಂಡರ್ನ ಎತ್ತರಗಳ ಅನುಪಾತ ಏನಿದೆ, 1:9. ಸೊ ಇದೇನಾಗತ್ತೆ, 1/9 ಆಗತ್ತೆ. ಸೊ ಇಲ್ಲಿ ಇದೇನಾಯ್ತು, V1 ಭಾಗಿಲೆ V2. ಸೊ V1 ಭಾಗಿಲೆ V2 ಬರಬರಿ ಏನಾಗತ್ತೆ, ಸೊ ಇಲ್ಲಿ ನೋಡಿ 9/2 ಇದೆ. ಸೊ 9 ಗುಣಿಸು 9. ಸೊ ಇಲ್ಲಿ ಏನಾಗತ್ತೆ, 9 ಏನಾಗತ್ತೆ, ಕ್ಯಾನ್ಸಲ್ ಆಗತ್ತೆ. ಸೊ ಇದೇನಾಗತ್ತೆ, 9/1. ಸೊ ಇದೇನಾಯ್ತು, V1 ಅನುಪಾತ V2 ಬರಬ್ಬರಿ 9:1. ಸೊ ಇದೇನಾಯ್ತು, ಈ ಒಂದು 2 ಸಿಲಿಂಡರಿನ ಘನಫಲಗಳ ಅನುಪಾತ ಏನಾಗತ್ತೆ, 9:1 ಆಗುತ್ತದೆ.